ಗೊತ್ತಾಯ್ತಲ್ಲ. ರೇಷ್ಮೆ ಇಲಾಖೆಯಲ್ಲಿ ಬೇಕಾದಷ್ಟು ಜಾಗಗಳಿದ್ದಾವೆ. ನಾನು ಅದಕ್ಕೆ ವೆಂಕಟೇಶ್ ಹೇಳಿದ್ದೀನಿ, ನಿಮಗೆ ಎಷ್ಟು ಬೇಕೋ ಅಷ್ಟು ಉಳಿಸ್ಕೊಳ್ಳಿ ಜಾಗನ. ಅಗತ್ಯ ಇರ್ತಕ್ಕಂಥದ್ದನ್ನು, ಅವಶ್ಯಕ ಇರ್ತಕ್ಕಂಥದ್ದನ್ನು ಆ ಜಾಗ ಉಳಿಸ್ಕೊಳ್ಳಿ. ಮಿಕ್ಕಿದ ಜಾಗನೆಲ್ಲ ಬೇರೆ ಇಲಾಖೆಗಳಿಗೆ ಕೊಡ್ತಕ್ಕಂಥದ್ದು, ಈ ಥರ ಜಾಯಿಂಟ್ ವೆಂಚರ್ನಲ್ಲಿ ಖರ್ಚು ಮಾಡ್ತಕ್ಕಂಥ ಕೆಲಸವನ್ನು ಅಭಿವೃದ್ಧಿಗೋಸ್ಕರ, ರೇಷ್ಮೆ ಇಲಾಖೆ ಅಭಿವೃದ್ಧಿಪಡಿಸ್ಲಿಕ್ಕೋಸ್ಕರ ನೀವು ಈ ಜಾಗವನ್ನು ಉಪಯೋಗಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ವೆಂಕಟೇಶ್ ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ. ಬೆಂಗಳೂರಿನಲ್ಲಿ ಅವತ್ತೇ ಕೊಂಡ್ಕೊಳ್ಳುವಾಗ 10 ಕೋಟಿ 30 ಲಕ್ಷ, 10 ಕೋಟಿ 30 ಲಕ್ಷ. ಇವತ್ತು ಸುಮಾರು 50 ಕೋಟಿ ಆಗುತ್ತಲ್ವಾ? ಅದೇ 50 ಕೋಟಿ ಆಗುತ್ತೆ ಈಗ. ಇಲ್ಲಿ ಎಷ್ಟಪ್ಪ ಬೆಲೆ ಇದೆ ಮಾರುಕಟ್ಟೆನಲ್ಲಿ? 1 ಎಕರೆಗೆ ಎಷ್ಟೇ ಇದೆ? ಚದರಡಿ ಲೆಕ್ಕ ಆದರೂ ಕೂಡ ಕನಿಷ್ಠ 50 ಕೋಟಿ ರೂಪಾಯಿ ಆಗುತ್ತೆ. ಈ ಜಾಗನ ಇವರು ಕೊಡ್ತಕ್ಕಂಥದ್ದು ಕಟ್ಟಡ ಕಟ್ಟಲಿಕ್ಕೆ. ದುಡ್ಡು ಖರ್ಚು ಮಾಡೋರು ಮೈಸೂರು ಮಿನರಲ್ಸ್ ಕಾರ್ಪೊರೇಷನ್. ಸುಮಾರು 666 ಕೋಟಿ 75 ಲಕ್ಷಕ್ಕೆ ಈಗ ಟೆಂಡರ್ ಆಗಿದೆ. 666 ಕೋಟಿ 75 ಲಕ್ಷಕ್ಕೆ ಟೆಂಡರ್ ಆಗಿದೆ. 3 ವರ್ಷದಲ್ಲಿ ಈ ಕಟ್ಟಡ ಕಟ್ತೀವಿ ಅಂತ ಹೇಳಿದ್ದಾರೆ. ಎಷ್ಟು? 3 ವರ್ಷದಲ್ಲೇ ಕಟ್ಟಬೇಕು. ಯಾರು ಕಾಂಟ್ರಾಕ್ಟರ್ ಇದ್ದಾರ? ಕಾಂಟ್ರಾಕ್ಟರ್ ಯಾರಯ್ಯ? ಇಲ್ಲಿದೆಯಾ? 3 ವರ್ಷದಲ್ಲಿ ಒಳಗಡೆ ಕಟ್ಟಬೇಕು. ಮುಂದಕ್ಕೆ ಹೋದ್ರೆ ನಿನಗೆ ದುಡ್ಡು ಕೊಡಲ್ಲ ನಾವು. ಮತ್ತೆ ಚೆನ್ನಾಗಿ ಕಟ್ಟಬೇಕು. ಯಾಕಂದರೆ 13 ಅಂತಸ್ತಿನ ಬಿಲ್ಡಿಂಗ್ ಕಟ್ಟೋದು ಈಗ ಸ್ಟ್ರಾಂಗ್ ಆಗಿರ್ಬೇಕಲ್ವಾ? 13 ಅಂತಸ್ತು, ಮತ್ತು ಕೆಳಗಡೆ ಬೇಸ್ಮೆಂಟು 3 ಇರ್ತವೆ ಕಾರ್ ನಿಲ್ಲಿಸ್ಕೊಳ್ಳಲಿಕ್ಕೆ. ಅದರಿಂದ ಭಾಳ ಸ್ಟ್ರಾಂಗಾಗಿ ಕಟ್ಟಬೇಕು, ಮತ್ತು ಸುಂದರವಾಗಿ ಕಟ್ಟಬೇಕು. 3 ವರ್ಷದೊಳಗಡೆ ಮುಗಿಸ್ಬೇಕು. ಮುಗಿಸ್ತೇ ಹೋದರೆ 3 ವರ್ಷದಲ್ಲಿ ಮುಗಿಸ್ತೇ ಹೋದರೆ ನಿನ್ನ ಮೇಲೆ ಚಾರ್ಜ್ ಮಾಡ್ತೀವಿ ನಾವು. ನಿನ್ನ ಮೇಲೆ ಆಕ್ಷನ್ ತಗೋತೀವಿ. ಗೊತ್ತಾಯ್ತಲ್ಲಪ್ಪ ಕಾಂಟ್ರಾಕ್ಟ್ರು? ಇಲ್ಲಿ ಮೈಸೂರಿನಲ್ಲಿ ರೇಷ್ಮೆ ಭವನ ಇರಲಿಲ್ಲ. ಜೊತೆಗೆ ಒಂದು ಖನಿಜ ಭವನವೂ ಕೂಡ ಇರಲಿಲ್ಲ. ಅದಕ್ಕೋಸ್ಕರ ಈ ಬಿಲ್ಡಿಂಗನ್ನು ಕಟ್ತಾ ಇರ್ತಕ್ಕಂಥದ್ದು. ಇವೆರಡಕ್ಕೂ ಕೂಡ ಉಪಯೋಗ ಆಗ್ತದೆ. ಒಂದು ಪಕ್ಕದಲ್ಲಿ ಕೇಂದ್ರ ರೇಷ್ಮೆ ಮಂಡಳಿ ಇದೆ, ಅವ್ರಿಗೂ ಕೂಡ 35% 16,000. ಆಮೇಲೆ ಇನ್ನು ಉಳಿದದ್ರಲ್ಲಿ ನೀವಿಬ್ಬರು 50-50 ಮಾಡ್ಕೊಳ್ಳೋದು. ಗ್ರೇಟರ್ ಬೆಂಗಳೂರಿಗೂ ಕೊಡ್ತೀರಾ? ಗ್ರೇಟರ್ ಬೆಂಗಳೂರಿಗೂ ಕೊಡ್ತಾರೆ. ಉಳಿದದನ್ನ ಇವರಿಬ್ರು ಇದರಲ್ಲಿ ಇದು ಭಾಳ ಮೈಸೂರಿನ ಹಾರ್ಟ್ ಆಫ್ ದಿ ಬ್ಯಾಂಗ್ಳೂರು ಅಂತಲೇ ಹೇಳ್ಬೋದು. ಏನಪ್ಪ ದಿನೇಶ್ ಗುಂಡೂರಾವ್ ಕಾನ್ಸ್ಟಿಟ್ಯೂನ್ಸಿ ಅಂತಂದರೆ ಮೈಸೂರಿನ ಸೆಂಟ್ರಲ್ ಪ್ಲೇಸು, ಬೆಂಗಳೂರಿನ ಸೆಂಟ್ರಲ್ ಪ್ಲೇಸು. ಅಲ್ಲಿ ಇರ್ತಕ್ಕಂಥದ್ದು
ಮತ್ತು ಇದು ಭಾಳ ಕಾಸ್ಟ್ಲಿ ಆಗ್ತಕ್ಕಂಥದ್ದು. ಇಲ್ಲಿ ಆಫೀಸ್ಗಳು ಬಂದರೆ ಬಾಡಿಗೆಗೆ ಭಾಳ ಕಾಸ್ಟ್ಲಿ ಆಗ್ತದೆ. ಸ್ವಂತ ಕಟ್ಟಡ ಆಗ್ತಾ ಇರೋದ್ರಿಂದ ಭಾಳ ಸಂತೋಷ. ಈ ಥರದವು ಬೇಕಾದಷ್ಟು ಜಾಗಗಳಿದ್ದಾವೆ. ಇಲ್ಲಿ ಸೆರಿಕಲ್ಚರ್ ಇಲಾಖೆಯಲ್ಲಿ, ಯಾಕೆಂದರೆ ಸೆರಿಕಲ್ಚರ್ ಇಲಾಖೆ ಭಾಳ ಮೊದಲಿಂದ, ಈಗ ವೆಂಕಟೇಶ್ ಬಂದ ಮೇಲಲ್ಲ ಅಥವಾ ನಮ್ಮ ಸರ್ಕಾರ ಬಂದ ಮೇಲಲ್ಲ, ನಾನು 84ರಲ್ಲಿ ಸೆರಿಕಲ್ಚರ್ ಮಿನಿಸ್ಟರ್ ಆಗಿದ್ದೆ. 84ರಲ್ಲಿ ರಾಮಕೃಷ್ಣ ಹೆಗ್ಡೆ ಅವರು ಮುಖ್ಯಮಂತ್ರಿ ಆಗಿರುವಾಗ 84ರಲ್ಲಿ ಸೆರಿಕಲ್ಚರ್ ಮಿನಿಸ್ಟರ್ ಆಗಿದ್ದೆ. ಅವತ್ತಿನಿಂದ ನಾನು ನೋಡ್ತಾ ಇದ್ದೀನಿ, ಬೇಕಾದಷ್ಟು ಜಾಗಗಳಿದ್ದಾವೆ. ವರ್ಲ್ಡ್ ಬ್ಯಾಂಕ್ನ ಅಸಿಸ್ಟೆನ್ಸ್ ಬಂದಿತ್ತು ಇಲ್ಲಿಗೆ. ವರ್ಲ್ಡ್ ಬ್ಯಾಂಕ್, ವಿಶ್ವ ಬ್ಯಾಂಕ್ನ ಅಸಿಸ್ಟೆನ್ಸ್ ಬಂದಿತ್ತು. ಆಗ ಎಲ್ಲ ಕಡೆ ಉತ್ತರ ಕರ್ನಾಟಕದ ಕಡೆ ಎಲ್ಲ ಡ್ರೈನೇಜ್ಗಳು, ಮಾರುಕಟ್ಟೆಗಳು ಇವನ್ನೆಲ್ಲ ಕಟ್ಟಿಬಿಟ್ಟ. ಆದರೆ ರೋಗ ಬಂದ್ಬಿಡ್ತು. ರೇಷ್ಮೆಗೆ ರೋಗ ಬಂದ್ಬಿಟ್ಟು ಗೂಡು ಉತ್ಪಾದನೆ ಆಗೋದಿಲ್ವಲ್ಲ, ರೈತರಿಗೆ ನಷ್ಟ ಆಗಲಿಕ್ಕೆ ಶುರುವಾಗೋಯ್ತು. ಅದಕ್ಕೆ ರೈತರು ಏನು ಮಾಡಿದ್ರು, ರೇಷ್ಮೆ ಕಡ್ಡಿನೇ ಕಿತ್ತಾಕ್ಬಿಟ್ರು ತೆಗೆ. ನಮ್ಮೂರಿನಲ್ಲಿ ಸುಮಾರು ಅರ್ಧದಷ್ಟು ಜನ ರೇಷ್ಮೆ ಮೇಲೆ ಜೀವನ ಮಾಡ್ತಿದ್ರು. ಈಗ ಒಬ್ಬರೂ ಇಲ್ಲ. ನಾನು ಓದುವಾಗ ನಮ್ಮ ಮನೆಯಲ್ಲೂ ಕೂಡ ರೇಷ್ಮೆ ಬೇಸಾಯ ಮಾಡ್ತಾಯಿದ್ದೆ. ಆ ರೇಷ್ಮೆ ಬೇಸಾಯ ಮತ್ತೆ ಈಗ ರೇಟ್ ಜಾಸ್ತಿ ಆಗಿದೆ. ರೇಷ್ಮೆ ರೇಟು ಜಾಸ್ತಿ ಆಗಿದೆ. ಆಮೇಲೆ ಬಯೋಲ್ಟೀನ್ ರೇಷ್ಮೆ ಇದೆಯಲ್ಲ, ಇದಕ್ಕೆ ಬೇಡಿಕೆ ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ನಾನು ನಮ್ಮ ಸರ್ಕಾರ ಇರುವಾಗ ಸಬ್ಸಿಡಿ ಎಷ್ಟಪ್ಪ ಕೊಟ್ಟೋದು ನಾನು? 30% ಅಲ್ಲ ರೇಷ್ಮೆಗೆ, ಬಯೋಲ್ಟೀನ್ಗೆ. 1 kgಗೆ 30 ರೂಪಾಯಿ ಕೊಟ್ಟೆ. 10 ರೂಪಾಯಿ ಇತ್ತು, 20 ರೂಪಾಯಿ ಹೆಚ್ಚು ಮಾಡಿದೆ. ಆಮೇಲೆ ಈ ಸಾರಿ ವ್ಯವಸ್ಥೆ ಇದೆಯಲ್ಲ, ಉತ್ತರ ಕರ್ನಾಟಕದಲ್ಲಿ 14 ಜಿಲ್ಲೆಗಳಲ್ಲಿ ರೇಷ್ಮೆ ಬೆಳಿತೀವಿ, ಬಯೋಲ್ಟೀನ್ ಬೆಳಿತೀವಿ. ಅಲ್ಲಿಂದ ತರಬೇಕಲ್ಲ, ದೂರದಿಂದ ರಾಮನಗರಕ್ಕೆ ಬರಬೇಕು, ಶಿಡ್ಲಘಟ್ಟಕ್ಕೆ ಬರಬೇಕು, ಕೊಳ್ಳೇಗಾಲಕ್ಕೆ ಬರಬೇಕು, ಮೈಸೂರಿಗೆ ಬರಬೇಕು, ಟಿನರಸೀಪುರಕ್ಕೆ ಬರಬೇಕು, ಇದು ಬರಬೇಕಲ್ಲ. ಅದಕ್ಕೆ ಸಾಗಾಣಿಕೆ ವೆಚ್ಚ 10 ರೂಪಾಯಿ ಇದ್ದದನ್ನ 20 ರೂಪಾಯಿ ಮಾಡಿದೆ. 20 ರೂಪಾಯಿ ಮಾಡಿದ್ರಿಂದ ಈಗ ಬರ್ಬೋದು. ಮತ್ತು ಬಯೋಲ್ಟೀನ್ ಬೆಳೆಸಲಿಕ್ಕೆ ಹೆಚ್ಚು ಸಹಾಯ ಮಾಡ್ತಕ್ಕಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನಿಮಗೆ ಗೊತ್ತಾ, ಕರ್ನಾಟಕ ಕಚ್ಚಾ ರೇಷ್ಮೆ ಗೂಡಿದೆಯಲ್ಲ, ರೇಷ್ಮೆ ಉತ್ಪಾದನೆಯಲ್ಲಿ ಕರ್ನಾಟಕ ನಂಬರ್ 1 ಇನ್ ದಿ ಕಂಟ್ರಿ. ಹಾಲು ಉತ್ಪಾದನೆಯಲ್ಲೂ ಕೂಡ ನಂಬರ್ 2 ಇನ್ ದಿ ಕಂಟ್ರಿ. ಹಾಲು ಉತ್ಪಾದನೆಯಲ್ಲಿ, ಕಾಫಿ ಉತ್ಪಾದನೆಯಲ್ಲಿ ನಂಬರ್ 1 ಇನ್ ದಿ ಕಂಟ್ರಿ. ಕರ್ನಾಟಕ ಹೆಮ್ಮೆ ಆಗ್ತದಲ್ವಾ? ನಾವು ಕರ್ನಾಟಕದಲ್ಲಿ ಇದ್ದೀವಲ್ಲ, ಈ ಕಾಫಿ ಬೆಳೆಯೋದ್ರಲ್ಲಿ, ರೇಷ್ಮೆ ಉತ್ಪಾದನೆಯಲ್ಲಿ, ಮತ್ತು ಹಾಲು ಉತ್ಪಾದನೆಯಲ್ಲಿ. ಇವತ್ತು ಹಾಲು ಉತ್ಪಾದನೆಯಲ್ಲಿ ಒಂದು ತಿಂಗಳಿಗೆ ಅಲ್ಲ, ಒಂದು ದಿನಕ್ಕೆ 1 ಕೋಟಿ ಲೀಟರ್ ಹಾಲು ಉತ್ಪಾದನೆ ಆಗ್ತಾ ಇದೆ. 1 ಕೋಟಿ ಲೀಟ್ರ್ ಹಾಲು ಉತ್ಪಾದನೆ ಆಗ್ತದೆ. ಸೊ ರೇಷ್ಮೆ ಗೂಡು ಕೂಡ ಈಗ ಮತ್ತೆ ಪಿಕಪ್ ಆಗ್ತಾ ಇದೆ. ಸುಮಾರು
1,22,000 ಸುಮಾರು 23,000 ಎಕರೆನಾ ಎಕರೆನಾ ಎಕರೆ ಎಕರೆನಾ ಎಕರೆ ಹೆಕ್ಟೇರ್ ಪ್ರದೇಶದಲ್ಲಿ ರೇಷ್ಮೆ ಕಡ್ಡಿಯನ್ನು ಹಾಕಿದ್ದೇವೆ. ಎಷ್ಟು? 1,22,000 ಹೆಕ್ಟೇರ್ ಪ್ರದೇಶದಲ್ಲಿ. ಆಮೇಲೆ ಎಷ್ಟು ಜನ, ಎಷ್ಟು ಕುಟುಂಬಗಳು ಇದ್ರ ಮೇಲೆ ಅವಲಂಬನೆ ಆಗಿದ್ದಾರೆ ಗೊತ್ತಾ? 1,51,000 ಕುಟುಂಬಗಳು. 1,51,000 ಕುಟುಂಬಗಳು ಇದ್ರ ಮೇಲೆ ಅವಲಂಬನೆ ಆಗಿದೆ. ಇದು ಬಹಳ ಲಾಭದಾಯಕವಾದಂಥ ಕಸುಬು ಅಲ್ವಾ? ಲಾಭದಾಯಕವಾದಂಥ ಕಸುಬು. ಅದಕ್ಕೆ ಹೆಚ್ಚು ಹೆಚ್ಚು ಜನ ವ್ಯವಸಾಯ ಜೊತೆಗೆ ಈ ಉಪಕಸುಬನ್ನು ಕೂಡ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ರೈತರಿಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ರೇಷ್ಮೆ, ಹಾರ್ಟಿಕಲ್ಚರ್, ಆಮೇಲೆ ಅನಿಮಲ್ ಹಸ್ಬೆಂಡ್ರಿ, ಇವನ್ನ ಜಾಸ್ತಿ ಮಾಡತಕ್ಕಂಥ ಕೆಲಸವನ್ನು ಮಾಡಬೇಕು. ಬರೀ ವ್ಯವಸಾಯನೇ ಮಾಡಿದ್ರೆ ಪ್ರಯೋಜನ ಆಗೋದಿಲ್ಲ. ಯುವಕರೆಲ್ಲ ಈಗ ವಿಮುಖರಾಗ್ತಾ ಇದ್ದಾರೆ. ವ್ಯವಸಾಯದಿಂದ ವಿಮುಖರು. ಅದಕ್ಕೆ ವ್ಯವಸಾಯಕ್ಕೂ ಒತ್ತು ಕೊಡ್ತಾ ಇದ್ದೀವಿ, ರೇಷ್ಮೆಗೂ ಒತ್ತು ಕೊಡ್ತಾ ಇದ್ದೀವಿ, ಅನಿಮಲ್ ಹಸ್ಬೆಂಡ್ರಿಗೂ ಒತ್ತು ಕೊಡ್ತಾ ಇದ್ದೀವಿ, ಮೈನ್ಸ್ ಇದಕ್ಕೆ ಎಂಥದ್ದು ಹಾರ್ಟಿಕಲ್ಚರ್ಗೂ ಕೂಡ ಒತ್ತು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಸೊ ಒಟ್ಟಾರೆಯಾಗಿ ನಮ್ಮ ಸರ್ಕಾರ ಕೃಷಿಗೆ ಹೆಚ್ಚು ಲಾಭದಾಯಕ ಆಗಬೇಕು. ಅದಕ್ಕೆ ವೈಜ್ಞಾನಿಕವಾದಂಥ ಎಲ್ಲ ಸಹಾಯವನ್ನು ಬೆಂಬಲವನ್ನು ಕೊಡ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯುವಕರಿದ್ದಾರಲ್ಲ, ಹೆಚ್ಚು ಹೆಚ್ಚು ಜನ ಇದರಲ್ಲಿ ತೊಡಗಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು. ರೇಷ್ಮೆ ವ್ಯವಸಾಯ ಏನು ಲಾಭದಾಯಕ ಇಲ್ಲಪ್ಪ, ಉಪಯೋಗ ಇಲ್ಲ ಅಂತ ಹೇಳಿ ಬಿಡ್ತಕ್ಕಂಥ ಕೆಲಸವನ್ನು ಮಾಡಬಾರದು. ಯುವಕರು, ಯುವತಿಯರು ರೇಷ್ಮೆ ಇಲಾಖೆ, ತರಕಾರಿ ಬೆಳೆಯೋದರಲ್ಲಿ, ಹಾರ್ಟಿಕಲ್ಚರ್ ಡೆವಲಪ್ಮೆಂಟ್ನಲ್ಲಿ ಭಾಗಿಗಳಾಗಬೇಕು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ.